ನಮಸ್ಕಾರ ಸ್ನೇಹಿತರೆ, ವಿಷಯ ಲೋಕ ಚಾನೆಲ್ಗೆ ಸ್ವಾಗತ. ಎಲ್ಲರಿಗೂ 15ನೇ ಕಂತಿನ ಹಣ ಈಗಾಗಲೇ ಬಂದಿರುತ್ತೆ. ಹಾಗೆ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀರ. ಈ 16ನೇ ಕಂತಿನ ಕುರಿತಾಗಿ ನಿಮಗೆ 3 ಭರ್ಜರಿ ಗುಡ್ ನ್ಯೂಸ್ ಇದೆ. 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಲವು ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲದರ ಬಗ್ಗೆ ಕೂಡ ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸ್ನೇಹಿತರೆ. ಇದುವರೆಗೂ ನಿಮ್ಮ ಖಾತೆಗೆ ಬಂದಿರೋ ಹಣ 30,000 ರೂಪಾಯಿ. ಯಾವೊಂದು ಸರ್ಕಾರ ಕೂಡ ಇತಿಹಾಸದಲ್ಲೇ ಇಷ್ಟೊಂದು ದುಡ್ಡನ್ನು ಫ್ರೀಯಾಗಿ ಕೊಟ್ಟಿರಲ್ಲ. ಕಾಂಗ್ರೆಸ್ ಸರ್ಕಾರ ಮೊದಲನೇ ಬಾರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಅಡಿ ನಿಮಗೆ ಪ್ರತಿ ತಿಂಗಳು 2,000 ರೂಪಾಯಿ ಬರೋ ಹಾಗೆ ಮಾಡಿ ನಿಮ್ಮ ಖಾತೆಗೆ 30,000 ರೂಪಾಯಿ ಬರೋ ರೀತಿ ಮಾಡಿಕೊಟ್ಟಿದೆ. ಈಗಾಗಲೇ 15ನೇ ಕಂತು ಎಲ್ರಿಗೂ ಜಮಾ ಆಗಿದೆ. ಹಾಗೆ ಇವಾಗ ಸಿಕ್ಕಿರೋ ಡೇಟಾ ಪ್ರಕಾರ 90% ಜನರಿಗೆ ಮಾತ್ರ 15ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಸರ್ಕಾರ ಹೇಳ್ತಿದೆ. ಮತ್ತೆ 10% ಜನರಿಗೆ ಕೆಲವು ಸಮಸ್ಯೆಯಿಂದ ಜಮಾ ಆಗಿಲ್ಲ ಅಂತ ಸರ್ಕಾರ ಹೇಳಿದೆ. ಆ ಹಣವನ್ನು ಈ ತಿಂಗಳ ಕೊನೆಯಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಸಂದರ್ಭದಲ್ಲಿ ಗೃಹಲಕ್ಷ್ಮಿ 16ನೇ ಕಂತಿನ ಕುರಿತಾಗಿ 3 ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಆ ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀವಿ, ಕೊನೆವರೆಗೂ ವಿಡಿಯೋನ ನೋಡಿ. ಮೊದಲನೇ ಗುಡ್ ನ್ಯೂಸ್ ಏನಂದ್ರೆ, ಇಲ್ಲಿ ನೀವು ಪ್ರತಿ ತಿಂಗಳು 2,000 ರೂಪಾಯಿನ ಪಡ್ಕೋತಿರ್ತೀರ. ಈ 2,000 ರೂಪಾಯಿ ಬರೋಕೆ 1 ವರ್ಷ ಕಳೆದಿರುತ್ತೆ. ಈ 1 ವರ್ಷದಲ್ಲಿ ಕೆಲವು ಜನರಿಗೆ ಮಧ್ಯ ಹಣ ಬಂದಿರಲ್ಲ. ಹಾಗೆ 6 ತಿಂಗಳು 10 ತಿಂಗಳು ನಂತರ ಹಣ ಜಮಾ ಆಗಿರುತ್ತೆ. ಅಂಥವರಿಗೆ ಅಂದ್ರೆ ಯಾರ್ಯಾರಿಗೆ ಮಿಸ್ ಆಗಿದೆಯೋ ಅವರಿಗೆಲ್ಲ ಅದನ್ನೆಲ್ಲ ಚೆಕ್ ಮಾಡಿ ಈ ತಿಂಗಳು ಕೊನೆಯಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎರಡನೇ ಗುಡ್ ನ್ಯೂಸ್ ಏನಂದ್ರೆ, ಗೃಹಲಕ್ಷ್ಮಿ ಯೋಜನೆ ಅಥವಾ ಸರ್ಕಾರಿ ಯೋಜನೆಯ ಹಣ ಬರಬೇಕಾದ್ರೆ ಬ್ಯಾಂಕ್ ಅಕೌಂಟ್ ಪೋಸ್ಟ್ ಆಫೀಸಲ್ಲಿ ಇರಬೇಕು ಅಂತ ಎಲ್ಲ ಕಡೆ ವೈರಲ್ ಆಗಿತ್ತು. ಹಾಗೆ ಸರ್ಕಾರ ಕೂಡ ಹೇಳಿತ್ತು. ಆದರೆ ಇವಾಗ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೋ ಆ ಅಕೌಂಟ್ಗೆ DBT ಮೂಲಕ ಹಣ ಬರುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಮೂರನೇ ಗುಡ್ ನ್ಯೂಸ್ ಏನಂದ್ರೆ, ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಅದು 16ನೇ ಕಂತಿನ ಹಣದ ಬಗ್ಗೆ. ಸಾಕಷ್ಟು ಜನ ಕಾಯ್ತಾ ಇರ್ತೀರ, ಇನ್ನೂ ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ. ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಏನಂದ್ರೆ 16ನೇ ಕಂತಿನ ಹಣವನ್ನು ಮುಂದಿನ ತಿಂಗಳು ಜಮಾ ಮಾಡ್ತೀವಿ ಅಂತ. ಯಾಕಂದ್ರೆ 15ನೇ ಕಂತನ್ನು ಈ ತಿಂಗಳು ಬಿಡುಗಡೆ ಮಾಡಿದ್ದೀವಿ. ಹಾಗೆ 1 ತಿಂಗಳು 1 ಜಿಲ್ಲೆಗೆ 2 ಕಂತು ಬಿಡುಗಡೆ ಮಾಡಕ್ಕೆ ಆಗಲ್ಲ ಅಂತ.